ಹಾಯ್ ಗಾಯ್ಸ್, ಇವತ್ತು ನಾವು ತಮಿಳ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕಾಂತಾ ಸ್ಟೋರಿನ ನೋಡೋಣ. ಇದು ದುಲ್ಕರ್ ಸಲ್ಮಾನ್ ರವರ ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ಬಹುದು. ಇದರ ಪರಿಚಯ ನಿಮಗೆ ಇದರ IMDb ರೇಟಿಂಗ್ ನೋಡಿ ಆಗುತ್ತೆ, ಏಕೆಂದ್ರೆ ಇದರ IMDb ರೇಟಿಂಗ್ 8.7 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಮಾರ್ಟಿನ್ ಎಂಬ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ನ ತೋರಿಸ್ತಾರೆ. ಈತ ಒಬ್ಬ ಫೇಮಸ್ ಡೈರೆಕ್ಟರ್ ನ ಕರೆದು, ನೀನು ಅರ್ಧಕ್ಕೆ ನಿಲ್ಲಿಸಿದ ಶಾಂತ ಮೂವಿನ ಮತ್ತೆ ಸ್ಟಾರ್ಟ್ ಮಾಡು, ಅದು ತುಂಬಾ ದೊಡ್ಡ ಹಿಟ್ ಆಗುತ್ತೆ, ಆ ಮೂವಿನ ಸ್ಟಾರ್ಟ್ ಮಾಡುವಂತೆ ನಿನ್ನ ಒಬ್ಬ ಶಿಷ್ಯ ಹೇಳಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್, ನಾನು ಆ ಮೂವಿನ ಮತ್ತೆ ಸ್ಟಾರ್ಟ್ ಮಾಡಲ್ಲ, ಆ ಕತೆ ನಂದು, ನೀವು ಹೇಳ್ತಿರೋ ಆ ಶಿಷ್ಯನ ಜೊತೆ ಅಂತೂ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದ್ರೆ ಮಾರ್ಟಿನ್ ಡೈರೆಕ್ಟರ್ ನ ಕನ್ವಿನ್ಸ್ ಮಾಡ್ತಾನೆ, ಯಾಕಂದ್ರೆ ಮಾರ್ಟಿನ್ ಮೇಲೆ ತುಂಬಾ ಸಾಲ ಇರುತ್ತೆ ಮತ್ತು ಆ ಸಾಲದಿಂದ ಸ್ಟುಡಿಯೋ ಮುಂಚೆ ಹಂತಕ್ಕೆ ಹೋಗಿರುತ್ತೆ. ಅದಕ್ಕೆ ಮಾರ್ಟಿನ್, ನಾನು ನಿನಗಾಗಿ ಏನೆಲ್ಲ ಮಾಡಿಲ್ಲ ಅಂತ ಹೇಳ್ತಾನೆ. ಮಾರ್ಟಿನ್ ಇಷ್ಟೊಂದು ರಿಕ್ವೆಸ್ಟ್ ಮಾಡಿದಕ್ಕೆ ಡೈರೆಕ್ಟರ್ ಮೂವಿನ ರೀಸ್ಟಾರ್ಟ್ ಮಾಡೋಕೆ ಒಪ್ಕೋತಾನೆ. ಈಗ ಮೂವಿಗೆ ಸಂಬಂಧಿಸಿದಂತೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಿರ್ತಾರೆ. ಮದ್ರಾಸ್ನಲ್ಲಿ ಮೂವಿ ಸೆಟ್ ನ ಹಾಕಲಾಗುತ್ತೆ, ಏಕೆಂದ್ರೆ 80ರ ದಶಕದಲ್ಲಿ ಬಹುತೇಕ ಮೂವಿಗಳನ್ನ ಮದ್ರಾಸ್ನಲ್ಲಿಯೇ ಶೂಟ್ ಮಾಡ್ತಿರ್ತಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಆ ಮೂವಿ ತಮಿಳ್ ಮೂವಿ ಹಿಸ್ಟ್ರಿಯಲ್ಲಿ ಮೊದಲ ಹಾರರ್ ಮೂವಿ ಆಗಿರುತ್ತೆ. ಸೊ ಈಗ ಮೂವಿ ಎಲ್ಲಾ ಸಿದ್ಧತೆಗಳು ಮುಗಿಯುತ್ತೆ, ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡೋದೊಂದೇ ಉಳಿದಿರುತ್ತೆ. ಡೈರೆಕ್ಟರ್ಗೆ ಬಾಬು ಅನ್ನೋ ಒಬ್ಬ ಅಸಿಸ್ಟೆಂಟ್ ಕೂಡ ಇರ್ತಾನೆ. ಈಗ ಡೈರೆಕ್ಟರ್ ಹೀರೋನಿ ಹತ್ರ ಹೋಗ್ತಾನೆ. ಈಕೆ ಹೆಸರು ಕುಮಾರಿ ಅನಾಥಳಾಗಿರ್ತಾಳೆ ಮತ್ತು ಇದು ಕುಮಾರಿಯ ಮೊದಲ ಡೆಬ್ಯೂ ಮೂವಿ ಆಗಿರುತ್ತೆ. ಸೊ ಡೈರೆಕ್ಟರ್ ಕುಮಾರಿಗೆ, ನೀನು ಇದರಲ್ಲಿ ಬೆಸ್ಟ್ ಆಕ್ಟಿಂಗ್ ಮಾಡಬೇಕು, ಆ ಹೀರೋನು ನಿನ್ನ ಮುಂದೆ ನಿಲ್ಬಾರ್ದು ಅಂತ ಹೇಳ್ತಾನೆ. ಆಕ್ಚುಲಿ ಮೂವಿ ಹೀರೋ ಮತ್ತು ಡೈರೆಕ್ಟರ್ ನಡುವೆ ಮನಸ್ತಾಪಗಳಿರುತ್ತೆ. ಸೊ ಈಗ ಮೂವಿ ಹೀರೋ ಮಹಾದೇವನ್ ಸೆಟ್ಗೆ ಬರ್ತಾನೆ. ಇಲ್ಲಿ ಮಹಾದೇವನ್ ಮತ್ತು ಡೈರೆಕ್ಟರ್ ಮೊದಲೇ ಈ ಮೂವಿಯನ್ನ ಮಾಡ್ತಿರ್ತಾರೆ. ಆದ್ರೆ ಕೆಲವು ಕಾರಣಗಳಿಂದ ಮೂವಿ ನಿಂತೋಗಿರುತ್ತೆ. ಇಲ್ಲಿ ಮಹಾದೇವನ್ಗೆ ಮೂವಿ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ತಿರಲ್ಲ, ಅದಕ್ಕೆ ಅವನು ಅದನ್ನ ಚೇಂಜ್ ಮಾಡುವಂತೆ ಹೇಳ್ತಿರ್ತಾನೆ. ಇನ್ನು ಮಹಾದೇವನ್ ಸೆಟ್ಗೆ ಬಂದಾಗ ಡೈರೆಕ್ಟರ್ ಮಾತು ಕೇಳದೆ ಯಾವ ಸೀನ್ ಯಾವಾಗ ಶೂಟ್ ಮಾಡಬೇಕು, ಯಾವಾಗ ಯಾರ ಡೈಲಾಗ್ ಎಲ್ಲ ತಾನೇ ಹೇಳ್ತಿರ್ತಾನೆ. ಇದನ್ನ ನೋಡಿದ ಡೈರೆಕ್ಟರ್ಗೆ ಅದು ಇಷ್ಟ ಆಗಲ್ಲ ಮತ್ತು ಮಹಾದೇವನ್ ಈ ಮೂವಿ ಹೆಸರು ಶಾಂತ ಅಲ್ಲ ಕಾಂತ ಅಂತ ಇಡಬೇಕು ಅಂತ ಹೇಳ್ತಾನೆ. ಈಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟರ್ ಮಾನಿಟರ್ ಮುಂದೆ ಕೂತು ನೋಡ್ತಿರ್ತಾನೆ. ಮಹಾದೇವ್ ಡೈಲಾಗ್ ಮುಗಿದ ಮೇಲೆ ತಾನೇ ಕಟ್ ಹೇಳ್ತಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಡೈರೆಕ್ಟರ್ಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಆಕ್ಚುಲಿ ಮಹಾದೇವ್ ಕೂಡ ಒಬ್ಬ ಅನಾಥನಾಗಿರ್ತಾನೆ. ಆಗ ಡೈರೆಕ್ಟರ್ ಅವನಲ್ಲಿದ್ದ ಆಕ್ಟಿಂಗ್ ಸ್ಕಿಲ್ ನ ನೋಡಿ ಅವನನ್ನ ಮದ್ರಾಸ್ಗೆ ಕರ್ಕೊಂಡು ಬಂದಿರ್ತಾನೆ ಮತ್ತು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿರ್ತಾನೆ. ಆದ್ರೆ ಮಹಾದೇವನ್ ಇವತ್ತು ದೊಡ್ಡ ಹೀರೋ ಆಗಿ ಡೈರೆಕ್ಟರ್ ನ ಲೆಕ್ಕ ಮಾಡ್ತಿರಲ್ಲ. ಇನ್ನು ಶೂಟಿಂಗ್ ಟೈಮ್ ಅಲ್ಲೂ ಕೂಡ ಮಹಾದೇವನ್ ತನ್ನ ಸ್ವಂತ ಮೈಂಡ್ ನ ಓಡಿಸ್ತಿರ್ತಾನೆ, ಹೆಚ್ಚಿಗೆ ತನ್ನ ಶೂಟ್ ನ ಮಾತ್ರ ತಗೋತಿರ್ತಾನೆ. ಇದನ್ನ ನೋಡಿದ ಕುಮಾರಿಗೂ ಅದು ಇಷ್ಟ ಆಗ್ತಿರಲ್ಲ. ಅದಕ್ಕೆ ಆಕೆ ಡೈರೆಕ್ಟರ್ಗೆ, ಸರ್ ಇದು ನಿಮ್ಮ ಮೂವಿ, ನಾನು ನೀವು ಹೇಳ್ದಂಗೆ ಮಾತ್ರ ಕೇಳ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡೈರೆಕ್ಟರ್ ಮಹಾದೇವನ್ಗೆ, ಇದು ನಂಬಿಕೆ ಅಂದ್ರೆ, ಈ ಹುಡುಗಿ ನಿನಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ, ಈಕೆನ ನಾನು ನಿನಗಿಂತ ದೊಡ್ಡ ಸ್ಟಾರ್ ಮಾಡ್ತೀನಿ, ಈಕೆ ನಿನ್ನ ಕೆರಿಯರ್ ನ ಮುಗಿಸ್ತಾಳೆ ಅಂತ ಹೇಳ್ತಾನೆ. ಮತ್ತು ಆಮೇಲೆ ಡೈರೆಕ್ಟರ್ ಕುಮಾರಿ ಸೀನ್ ನ ಜಾಸ್ತಿ ತೆಗಿತಾನೆ. ಮಹಾದೇವನ್ ಕುಮಾರಿ ಆಕ್ಟಿಂಗ್ ನ ನೋಡಿ ಜಲಸ್ ಆಗ್ತಾನೆ ಮತ್ತು ಮಹಾದೇವನ್ ಜೊತೆ ಇದ್ದವರು ಕೂಡ ಕುಮಾರಿ ಆಕ್ಟಿಂಗ್ ನ ಹೊಗಳ್ತಿರ್ತಾರೆ. ಈಗ ಮಾರನೇ ದಿನ ಶೂಟಿಂಗ್ ನಡೀತಿದ್ದಾಗ ಒಂದು ಸೀನ್ ನಲ್ಲಿ ಕುಮಾರಿ ಮಹಾದೇವನ್ಗೆ ಜೋರಾಗಿ ಹೊಡಿತಾಳೆ. ಇದನ್ನ ನೋಡಿ ಡೈರೆಕ್ಟರ್ ತುಂಬಾ ಖುಷಿ ಆಗ್ತಾನೆ. ಆಗ ಡೈರೆಕ್ಟರ್ ಅಸಿಸ್ಟೆಂಟ್ ಬಾಬು ಕುಮಾರಿ ಹತ್ರ ಬಂದು, ನೀನು ಹೀರೋಗೆ ಅಷ್ಟು ಜೋರಾಗಿ ಹೊಡಿಬಾರ್ದು ಅಂತ ಹೇಳ್ತಾನೆ. ಆಗ ಡೈರೆಕ್ಟರ್ ಬಾಬುಗೆ, ನಿನ್ನ ಹೀರೋ ಪದೇ ಪದೇ ರೀಟೇಕ್ ತಗೋತಾನಲ್ಲ, ಈ ಸೀನ್ ನ ಮತ್ತೆ ರೀಟೇಕ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಈ ಬಾರಿ ಕುಮಾರಿ ಅದೇ ಜೋಶ್ನಲ್ಲಿ ಮಹಾದೇವನ್ಗೆ ಹೊಡೆಯಲ್ಲ. ಇದರಿಂದ ಸೀನ್ ಚೆನ್ನಾಗಿ ಬರ್ತಿರಲ್ಲ. ಆದ್ರೆ ಮಹಾದೇವ್ ಕುಮಾರಿಗೆ, ಏನೂ ಆಗಲ್ಲ, ನೀನು ಮೊದಲಿನ ತರ ನನಗೆ ಜೋರಾಗಿ ಹೊಡಿ ಅಂತ ಹೇಳ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕುಮಾರಿಗೆ ಆ ಕಾನ್ಫಿಡೆಂಟ್ ಬರ್ತಿರಲ್ಲ. ಅದಕ್ಕೆ ಡೈರೆಕ್ಟರ್ ಇವತ್ತಿಗೆ ಪ್ಯಾಕಪ್ ಅಂತ ಹೇಳ್ತಾನೆ. ಆದ್ರೆ ಮಹಾದೇವನ್ ಮಾತ್ರ ಶೂಟಿಂಗ್ ಸ್ಟಾಪ್ ಆದ್ರೂ ಆಕ್ಟ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಕುಮಾರಿ, ಮಹಾದೇವ್ ಒಳ್ಳೆ ಆಕ್ಟರ್, ಆದ್ರೆ ಡೈರೆಕ್ಟರ್ಗೆ ಇವನಂದ್ರೆ ಯಾಕೆ ಬೀಳಲ್ಲ ಅಂತ ಯೋಚನೆ ಮಾಡ್ತಾಳೆ. ಈಗ ರಾತ್ರಿ ಆದಾಗ ಕುಮಾರಿ ಡೈರೆಕ್ಟರ್ಗೆ, ನಿಮ್ಮ ಮತ್ತು ಮಹಾದೇವ್ ನಡುವೆ ಏನು ಜಗಳ ಅಂತ ಕೇಳ್ತಾಳೆ. ಆಕ್ಚುಲಿ ಕುಮಾರಿ ಮತ್ತು ಆಕೆ ಫ್ರೆಂಡ್ ಡೈರೆಕ್ಟರ್ ಮನೆಯಲ್ಲಿ ಇರ್ತಾರೆ. ಆದ್ರೆ ಡೈರೆಕ್ಟರ್, ಅದು ನಿಮಗೆ ಅನವಸರ, ರಾತ್ರಿ ಆಯ್ತು, ಹೋಗಿ ಮಲಗಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಶೂಟಿಂಗ್ ನಡೀತಿದ್ದಾಗ ಮಹಾದೇವನ್ ಕೂಡ ಕ್ಯಾಮ್ರಾ ಕುಮಾರಿ ಮೇಲೆ ಜಾಸ್ತಿ ಫೋಕಸ್ ಮಾಡುವಂತೆ ಹೇಳ್ತಾನೆ, ಏಕೆಂದ್ರೆ ಮಹಾದೇವನ್ಗೂ ಕೂಡ ಕುಮಾರಿ ಆಕ್ಟಿಂಗ್ ತುಂಬಾ ಇಷ್ಟವಾಗ್ತಿರುತ್ತೆ. ಶೂಟಿಂಗ್ ಮುಗಿದು ಮನೆಗೆ ಬಂದ ಮೇಲೆ ಕುಮಾರಿ ಬಾಬುಗೆ, ಮಹಾದೇವನ್ ಮತ್ತು ಡೈರೆಕ್ಟರ್ ನಡುವೆ ಏನು ಜಗಳ ಅಂತ ಕೇಳ್ತಾಳೆ. ಅದಕ್ಕೆ ಬಾಬು ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾನೆ. ಆಕ್ಚುಲಿ ಡೈರೆಕ್ಟರ್ ತುಂಬಾ ವರ್ಷಗಳ ಹಿಂದೆ ಒಂದು ಊರಿಗೆ ಹೋದಾಗ ಮಹಾದೇವನ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರ್ತಾನೆ. ಮಹಾದೇವನ್ ಆಕ್ಟಿಂಗ್ ನೋಡಿ ಡೈರೆಕ್ಟರ್ ಅವನನ್ನ ತನ್ನ ಜೊತೆ ಮದ್ರಾಸ್ಗೆ ಕರ್ಕೊಂಡು ಬಂದ್ರು ಮತ್ತು ತಮ್ಮ ಮೂವಿಯಲ್ಲಿ ಚಾನ್ಸ್ ಕೊಟ್ರು. ಮಹಾದೇವನ್ ಕೂಡ ನಿನ್ನ ಹಾಗೆ ಮೊದಲು ಡೈರೆಕ್ಟರ್ ಜೊತೆ ಅವರ ಮನೆಯಲ್ಲಿ ಇರ್ತಿದ್ದ ಮತ್ತು ಡೈರೆಕ್ಟರ್ಗೆ ತುಂಬಾ ಮರ್ಯಾದೆ ಕೊಡ್ತಿದ್ದ. ಮಹಾದೇವನ್ ಆಕ್ಟಿಂಗ್ ನೋಡಿ ತುಂಬಾ ಪ್ರೊಡಕ್ಷನ್ ಹೌಸ್ಗಳು ಅವನನ್ನ ಅಪ್ರೋಚ್ ಮಾಡಿದ್ದು ಅಂತ ಹೇಳ್ತಾನೆ. ಹಾಗೂ ಮಹಾದೇವನ್ ಒಂದು ದಿನ ಡೈರೆಕ್ಟರ್ ಹತ್ರ ಇದ್ದ ಒಂದು ಸ್ಕ್ರಿಪ್ಟ್ ನ ನೋಡಿದ್ದ, ಅದೇ ಶಾಂತ ಮೂವಿ. ಮಹಾದೇವನ್ ಈ ಮೂವಿನ ಯಾವಾಗ ಮಾಡ್ತೀರಾ ಅಂತ ಕೇಳಿದಾಗ ಡೈರೆಕ್ಟರ್ ಇದಕ್ಕೆ ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಮಹಾದೇವನ್ ಸ್ಟೋರಿ ಕೇಳಿ ಕುಮಾರಿಗೆ ಮಹಾದೇವನ್ ಮೇಲೆ ಇದ್ದ ಕೋಪ ಹೋಗುತ್ತೆ. ಆಕೆ ಒಂದು ದಿನ ಶೂಟ್ ಮುಗಿದ ಮೇಲೆ ಸೆಟ್ ವರೆಗೆ ಮಹಾದೇವನ್ಗಾಗಿ ವೇಟ್ ಮಾಡ್ತಿರ್ತಾಳೆ. ಆಗ ಅಲ್ಲಿ ಮಹಾದೇವನ್ ಬರ್ತಾನೆ. ಕುಮಾರಿ ಮಹಾದೇವನ್ಗೆ, ಸಾರಿ ಅವತ್ತು ಹೊಡೆದ್ಬಿಟ್ಟೆ ಅಂತ ಹೇಳ್ತಾಳೆ. ಆದ್ರೆ ಮಹಾದೇವನ್ ಅದನ್ನ ಲೈಟ್ ಆಗಿ ತಗೋತಾನೆ ಮತ್ತು ಆತ ಕುಮಾರಿಗೆ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ.
ಇವರು ಕಾರಲ್ಲಿ ಹೋಗ್ತಿದ್ದಾಗ ಕುಮಾರಿ, ನೀವು ಡೈರೆಕ್ಟರ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರಿ, ಆದ್ರೆ ಈಗ ಯಾಕೆ ಅಷ್ಟು ಜಗಳ ಮಾಡ್ತೀರಾ, ಅಷ್ಟಕ್ಕೂ ನಿಮ್ಮ ಮಧ್ಯೆ ಏನೋ ನಡೀತು ಅಂತ ಕೇಳ್ತಾಳೆ. ಆದ್ರೆ ಮಹಾದೇವನ್ ಕೂಡ ಆಕೆಗೆ ಏನು ಹೇಳೋದಿಲ್ಲ ಮತ್ತು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಅಂತ ಕೇಳ್ತಾನೆ. ಕುಮಾರಿ ಸರಿ ಅಂತ ಹೇಳ್ತಾಳೆ. ಇವರು ಈಗ ಒಂದು ಫಂಕ್ಷನ್ಗೆ ಬರ್ತಾರೆ. ಇಲ್ಲಿ ಮಹಾದೇವನ್ನ ಒಂದು ಮೂವಿ ರಿಲೀಸ್ ಆಗಿ 1000 ಜನ ಕಂಪ್ಲೀಟ್ ಮಾಡಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇಲ್ಲಿ ಮಹಾದೇವನ್ ಮಾತಾಡ್ಬೇಕಂತ ಸ್ಟೇಜ್ ಮೇಲೆ ಏರಿದಾಗ ಜನ ಹಾಡು ಹಾಡುವಂತೆ ಕೇಳ್ತಾರೆ. ಅದಕ್ಕೆ ಮಹಾದೇವನ್ ಕುಮಾರಿ ಮೇಲೆ ಹಾಡು ಹಾಡ್ತಾನೆ. ಇದು ಕುಮಾರಿಗೂ ಅರ್ಥವಾಗುತ್ತೆ. ಈಗ ಮಾರನೇ ದಿನ ಶೂಟಿಂಗ್ ನಲ್ಲಿ ಕುಮಾರಿ ತಾನು ಮಹಾದೇವನ್ ಜೊತೆ ಹೋಗಿದ್ದನ್ನ ಡೈರೆಕ್ಟರ್ಗೆ ಹೇಳದೆ ಮುಚ್ಚಿಡ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಮಹಾದೇವನ್ ವೈಫ್ ದೇವಿ ಬರ್ತಾಳೆ. ದೇವಿನ ನೋಡಿ ಕುಮಾರಿಗೆ ಮಹಾದೇವನ್ಗೆ ಮದುವೆ ಆಗಿದೆ ಅಂತ ಗೊತ್ತಾಗುತ್ತೆ. ಆದ್ರೂ ಆಕೆ ಮಹಾದೇವನ್ಗೆ ಕ್ಲೋಸ್ ಆಗ್ತಿರ್ತಾಳೆ. ಮಹಾದೇವನ್ ಕೂಡ ಕುಮಾರಿನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮೂವಿಯಲ್ಲಿ ಒಂದು ಸಾಂಗ್ ಶೂಟಿಂಗ್ ನಲ್ಲಿ ಇವರು ತುಂಬಾ ರೊಮ್ಯಾಂಟಿಕ್ ಆಗಿ ಆಕ್ಟ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಡೈರೆಕ್ಟರ್ಗೆ ಇವರ ನಡುವೆ ಏನೋ ನಡೀತಾ ಇದೆ ಅಂತ ಅರ್ಥವಾಗುತ್ತೆ. ಅದಕ್ಕೆ ಡೈರೆಕ್ಟರ್ ಕುಮಾರಿನ ಕರೆದು ನೀನು ಕೂಡ ಅವನಿಗೆ ಬಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಕುಮಾರಿ ಇಲ್ಲ ಸರ್, ನಾನು ಜಸ್ಟ್ ಆಕ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ. ಈಗ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಗ ಮಹಾದೇವನ್ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಡೈರೆಕ್ಟರ್ಗೆ ಕೋಪ ಬರುತ್ತೆ. ಆತ ಮಹಾದೇವನ್ಗೆ ನೀನು ಅಷ್ಟೇ ದೊಡ್ಡ ಆಕ್ಟರ್ ಆಗಿದ್ದರೆ 4 ಹೆಜ್ಜೆಯಲ್ಲಿ 4 ತರದ ಆಕ್ಟಿಂಗ್ ಮಾಡಿ ತೋರಿಸು ಅಂತ ಕೇಳ್ತಾನೆ. ಆಗ ಮಹಾದೇವನ್ ಹಾಗೆ ಮಾಡ್ತಾನೆ ಮತ್ತು ಪರ್ಫಾರ್ಮ್ ಮಾಡುವಾಗ ಆತ ತನ್ನನ್ನು ತಾನು ಗಾಯ ಮಾಡ್ಕೋತಾನೆ. ಅಲ್ಲಿ ರಿಪೋರ್ಟರ್ ಕೂಡ ಇರ್ತಾನೆ. ಈತ ನೆಕ್ಸ್ಟ್ ಡೇ ರಿಪೋರ್ಟ್ ನಲ್ಲಿ ಮಹಾದೇವನ್ ಆಕ್ಟಿಂಗ್ ಬಗ್ಗೆ ಆರ್ಟಿಕಲ್ ಬರೀತಾನೆ. ಈಗ ಮಾರನೇ ದಿನ ಮಹಾದೇವನ್ ಶೂಟಿಂಗ್ಗೆ ಬಂದಾಗ ಬಾಬು ಬಂದು ಇವತ್ತು ಡೈರೆಕ್ಟರ್ ಬರಲ್ಲ, ನಿನ್ನೆ ಅವರಿಗೆ ಸಣ್ಣ ಆಕ್ಸಿಡೆಂಟ್ ಆಗಿದೆ ಮತ್ತು ಕುಮಾರಿ ಕೂಡ ಬಂದಿಲ್ಲ ಅಂತ ಹೇಳ್ತಾನೆ. ಕುಮಾರಿ ಬಂದಿಲ್ಲ ಅಂತ ಗೊತ್ತಾಗಿ ಮಹಾದೇವನ್ಗೆ ಕೂಡ ಶೂಟಿಂಗ್ ನಲ್ಲಿ ಮನಸ್ಸಾಗಲ್ಲ. ಆತ ಕುಮಾರಿನ ಶೂಟಿಂಗ್ಗೆ ಕರ್ಕೊಂಡು ಬರ್ಬೇಕಂತ ಡೈರೆಕ್ಟರ್ ಮನೆಗೆ ಬರ್ತಾನೆ. ಇಲ್ಲಿ ಕುಮಾರಿ ಡೈರೆಕ್ಟರ್ಗೆ ಕೇರ್ ಮಾಡ್ತಿರ್ತಾಳೆ. ಈಕೆ ಮಹಾದೇವನ್ ಕಾರ್ ನೋಡಿ ಹೊರಗೆ ಹೋಗ್ತಾಳೆ. ಇಲ್ಲಿ ಮಹಾದೇವನ್ ಶೂಟಿಂಗ್ಗೆ ಬರುವಂತೆ ಕೇಳ್ತಾನೆ. ಆದ್ರೆ ಕುಮಾರಿ ಡೈರೆಕ್ಟರ್ ಪರ್ಮಿಷನ್ ಇಲ್ಲದೆ ನಾನು ಬರೋಕ್ಕಾಗಲ್ಲ, ಅವರು ನೀವೇ ಅವರಿಗೆ ಆಕ್ಸಿಡೆಂಟ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದಾರೆ, ಒಂದು ಸಾರಿ ಅವರ ಜೊತೆ ಮಾತಾಡಿ ಅಂತ ಹೇಳ್ತಾಳೆ. ಕುಮಾರಿ ಹೇಳಿದಕ್ಕೆ ಮಹಾದೇವನ್ ಡೈರೆಕ್ಟರ್ಗೆ ಈಗ ಹೇಗಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ಆಕ್ಸಿಡೆಂಟ್ ಮಾಡಿಸಿ ಈಗ ಕೇಳೋಕೆ ಬಂದಿಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಮಹಾದೇವನ್ ಅದಕ್ಕೆ ಇವರ ಜೊತೆ ನಾನು ಮಾತಾಡಲ್ಲ ಅಂತ ಹೇಳಿದ್ದು. ಯಾವಾಗ್ಲೂ ಎಲ್ಲರೂ ಇವರ ಕಾಲತ್ರ ಬಿದ್ದಿರಬೇಕು ಅನ್ಕೋತಾರೆ, ನನ್ನ ಸುಳ್ಳು ಕೇಸಲ್ಲಿ ಸಿಕ್ಕಾಕ್ಸಿದ್ರು, ನಾನು ಶೂಟಿಂಗ್ಗೆ ಹೋಗ್ತಾ ಇದ್ದೀನಿ, ನೀನು ಬಂದ್ಬಿಡು ಅಂತ ಹೇಳ್ತಾನೆ. ಮಹಾದೇವನ್ ಅಲ್ಲಿಂದ ಹೋದ್ಮೇಲೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಮಹಾದೇವನ್ ಮೂವಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವನಿಗೆ ತುಂಬಾ ಆಫರ್ಸ್ ಬರ್ತಿರುತ್ತೆ. ಅದಕ್ಕೆ ಅವನು ಡೈರೆಕ್ಟರ್ ಮನೆಯಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾನೆ. ಹೀಗೆ ಮಹಾದೇವನ್ ಕೆಲವು ವರ್ಷಗಳ ನಂತರ ದೊಡ್ಡ ಹೀರೋ ಆಗ್ತಾನೆ. ಒಂದು ದಿನ ಡೈರೆಕ್ಟರ್ ಮಹಾದೇವನ್ನ ಕರೆದು ನಾನು ಶಾಂತ ಮೂವಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೀನು ರೆಡಿ ಆಗು ಅಂತ ಹೇಳ್ತಾನೆ. ಅದಕ್ಕೆ ಮಹಾದೇವನ್ ಸರ್, ಶಾಂತ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಸತ್ತೋಗ್ತಾನೆ, ಅದನ್ನ ನನ್ನ ಫ್ಯಾನ್ಸ್ ಒಪ್ಪಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ಅದು ಕತೆಗೆ ತುಂಬಾ ಇಂಪಾರ್ಟೆಂಟ್, ನಾನು ನಿನ್ನ ಇಮೇಜ್ಗೋಸ್ಕರ ನನ್ನ ಕತೆನ ಚೇಂಜ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಈಗ ಶಾಂತ ಮೂವಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟರ್ ಶೂಟ್ ನಲ್ಲಿ ಮಹಾದೇವನ್ಗೆ ತುಂಬಾ ಬೈತಿರ್ತಾನೆ. ಏಕೆಂದ್ರೆ ಒಂದು ಸೀನ್ ಡೈರೆಕ್ಟರ್ ಅಂದುಕೊಂಡಂಗೆ ಬರ್ತಿರಲ್ಲ. ಆದ್ರೆ ಮಹಾದೇವನ್ ತನ್ನದೇ ಸ್ಟೈಲ್ ನಲ್ಲಿ ಆಕ್ಟ್ ಮಾಡ್ತಾನೆ, ಇದು ಸ್ಕ್ರಿಪ್ಟ್ ನಲ್ಲಿ ಇರಲ್ಲ. ಆದ್ರೆ ಮಹಾದೇವನ್ ಆಕ್ಟಿಂಗ್ ನೋಡಿ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ, ಇದು ಡೈರೆಕ್ಟರ್ಗೆ ಇಷ್ಟ ಆಗಲ್ಲ. ಅದಾದ ಮೇಲೆ ಕೆಲವು ದಿನಗಳ ನಂತರ ಮಹಾದೇವನ್ ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಕಥೆಯ ಕ್ಲೈಮ್ಯಾಕ್ಸ್ ನ ಚೇಂಜ್ ಮಾಡುವಂತೆ ಹೇಳ್ತಾನೆ. ಅದಕ್ಕೆ ಪ್ರೊಡ್ಯೂಸರ್ ಡೈರೆಕ್ಟರ್ ಏನಂತಾರೋ ಅಂತ ಹೇಳ್ತಾನೆ. ಡೈರೆಕ್ಟರ್ ಇವರ ಮಾತನ್ನ ಕೇಳ್ತಾನೆ. ಅದಕ್ಕೆ ಇವರ ನಡುವೆ ವಾದವಾಗುತ್ತೆ. ಡೈರೆಕ್ಟರ್ ಈ ಮೂವಿನ ಬಂದ್ ಮಾಡ್ತಾನೆ. ಮೀಡಿಯಾದವರು ಕೇಳಿದಾಗ ಡೈರೆಕ್ಟರ್ ಈ ಕತೆಗೆ ನಾನು ಸೂಟ್ ಆಗಲ್ಲ ಅಂತ ಹೇಳ್ತಾನೆ. ಇದಾದ ಮೇಲೆ ಯಾವುದೋ ಒಂದು ಕೇಸಲ್ಲಿ ಮಹಾದೇವನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ತುಂಬಾ ದಿನಗಳವರೆಗೆ ಮಹಾದೇವನ್ನ ಯಾರು ಭೇಟಿಯಾಗೋಕೆ ಬರಲ್ಲ. ಆದ್ರೆ ಒಂದು ದಿನ ಅದೇ ಡೈರೆಕ್ಟರ್ ಬಂದು ಮಹಾದೇವನ್ನ ಬೇಲ್ ಕೊಟ್ಟು ಬಿಡಿಸ್ತಾನೆ. ಇವರು ಕಾರಲ್ಲಿ ಹೋಗ್ತಿದ್ದಾಗ ಡೈರೆಕ್ಟರ್ ಮಹಾದೇವನ್ಗೆ ನಿಜ ಹೇಳ್ತಾನೆ, ನಾನೇ ನಿನ್ನ ಜೈಲ್ಗೆ ಕಳಿಸಿದ್ದು, ಈಗ ಏನಾಯ್ತು ನಿನ್ನ ಇಮೇಜ್, ಯಾರು ನಿನ್ನ ಭೇಟಿಯಾಗೋಕ್ಕೂ ಬಂದಿಲ್ಲ, ಈಗ ನೀನು ಊರಿಗೆ ಹೋಗು ಅಂತ ಹೇಳ್ತಾನೆ. ಆದ್ರೆ ಮಹಾದೇವನ್ ಮಾತ್ರ ಛಲ ಬಿಡದೆ ದೊಡ್ಡ ಹೀರೋ ಆಗ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಡೈರೆಕ್ಟರ್ ಇದನ್ನ ಕುಮಾರಿಗೆ ಹೇಳ್ತಿರ್ತಾನೆ. ಕುಮಾರಿಗೆ ಇದರಲ್ಲಿ ಮಹಾದೇವಂದು ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಆಕೆ ಎದ್ದು ಶೂಟಿಂಗ್ಗೆ ಹೋಗ್ತಾಳೆ. ಇಲ್ಲಿ ಕುಮಾರಿ ಮತ್ತು ಮಹಾದೇವನ್ ತುಂಬಾ ಕ್ಲೋಸ್ ಆಗ್ತಿರ್ತಾರೆ. ಇವರು ಶೂಟಿಂಗ್ ಮುಗಿದ ಮೇಲೆ ಹೊರಗೆ ಸಿಗ್ತಿರ್ತಾರೆ. ಮಹಾದೇವನ್ ಕುಮಾರಿಗೆ ನೀನು ನಾವಿಬ್ರು ಜೊತೆಗಿರೋದು ಡೈರೆಕ್ಟರ್ಗೆ ಹೇಳ್ಬೇಡ ಅಂತ ಹೇಳ್ತಾನೆ. ಆದ್ರೆ ಡೈರೆಕ್ಟರ್ಗೆ ಇದೆಲ್ಲ ಮೊದಲೇ ಗೊತ್ತಿರುತ್ತೆ. ಕುಮಾರಿ ಶೂಟಿಂಗ್ ನಿಂದ ಲೇಟ್ ಆಗಿ ಬರ್ತಿರ್ತಾಳೆ. ಇದನ್ನ ಡೈರೆಕ್ಟರ್ ಗಮನಿಸ್ತಾನೆ. ಹೀಗಿರುವಾಗ ಒಂದು ದಿನ ಮಹಾದೇವನ್ ಮಾವನ ಬರ್ತ್ಡೇ ಪಾರ್ಟಿ ಇರುತ್ತೆ. ಆತ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಮಹಾದೇವನ್ ಅಲ್ಲಿಗೆ ಬಂದಾಗ ಆತ ಮಹಾದೇವನ್ಗೆ ಕೆಲವೊಂದು ಫೋಟೋಸ್ ನ ತೋರಿಸ್ತಾನೆ. ಇದರಲ್ಲಿ ಮಹಾದೇವನ್ ಮತ್ತು ಕುಮಾರಿ ಜೊತೆಗೆ ಇರ್ತಾರೆ. ಆಗ ಮಹಾದೇವನ್ ಇದೆಲ್ಲ ಮೀಡಿಯಾದವರ ಗಿಮಿಕ್, ಆಕೆ ಹೊಸ ಹುಡುಗಿ, ನಾನು ಆಕೆಗೆ ಶೂಟಿಂಗ್ ನಲ್ಲಿ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಮಹಾದೇವನ್ ಕುಮಾರಿ ಹತ್ರ ಬಂದು ನಾನು 2 ವಾರ ಕೊಡೆಕೆನಾಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಕುಮಾರಿ 2 ವಾರ ನಿನ್ನ ಬಿಟ್ಟು ಹೇಗಿರ್ಲಿ ಅಂತ ಹೇಳ್ತಾಳೆ. ಆಕ್ಚುಲಿ ಇದು ಮಹಾದೇವನ್ ಮಾವ ಪ್ಲಾನ್ ಆಗಿರುತ್ತೆ. ಆತ ಮಹಾದೇವನ್ ಕುಮಾರಿಯಿಂದ ದೂರ ಇರ್ಲಿ ಅಂತ ಈ ಪ್ಲಾನ್ ಮಾಡಿರ್ತಾನೆ. ಈಗ ಮಹಾದೇವನ್ ಟ್ರಿಪ್ ಮುಗಿಸ್ಕೊಂಡು ಬಂದಾಗ ಕುಮಾರಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಹಾದೇವನ್ ಶಾಕ್ ಆಗ್ತಾನೆ ಮತ್ತು ಕುಮಾರಿಗೆ ನೋಡು, ನಿನ್ನ ಕೆರಿಯರ್ ಇನ್ನೂ ಸರಿಯಾಗಿ ಸ್ಟಾರ್ಟ್ ಆಗಿಲ್ಲ, ಈ ಮಗು ಇದ್ರೆ ನೀನು ಹೀರೋಯಿನ್ ಆಗೋಕೆ ಆಗಲ್ಲ, ಅದಕ್ಕೆ ಇದನ್ನ ಅಬಾರ್ಟ್ ಮಾಡಿಸ್ಕೋ ಅಂತ ಹೇಳ್ತಾನೆ.
ಆದ್ರೆ ಕುಮಾರಿ ಕೇಳದೆ ಈ ಮಗು ನನಗೆ ಬೇಕು ಅಂತ ಹೇಳ್ತಾಳೆ. ಇವರ ಮಾತನ್ನ ಡ್ರೈವರ್ ಹೊರಗಿಂದ ಕೇಳ್ತಿರ್ತಾನೆ. ಈಗ ಮಾರನೇ ದಿನ ಮಹಾದೇವನ್ ಶೂಟಿಂಗ್ಗೆ ಬರ್ತಾನೆ. ಆಗ ಒಂದು ಹ್ಯಾಂಗಿಂಗ್ ಲೈಟ್ ಅದನ ಮೇಲೆ ಬೀಳೋದ್ರಲ್ಲಿರುತ್ತೆ. ಆದ್ರೆ ಆತ ಮಿಸ್ ಆಗ್ತಾನೆ. ಇಲ್ಲಿ ಡೈರೆಕ್ಟರ್ ಕೂಡ ಬಂದಿರ್ತಾನೆ. ಈತನ ಕಾಲು ಸರಿಯಾಗಿರುತ್ತೆ. ಮಹಾದೇವನ್ ಡೈರೆಕ್ಟರ್ನ ನೋಡಿ ಈತನೇ ನನ್ನ ಸಾಯಿಸೋಕೆ ನೋಡಿದ್ದಾನೆ ಅನ್ಕೋತಾನೆ. ಒಂದು ಸೀನಲ್ ಅಂದ್ರೂ ಡೈರೆಕ್ಟರ್ ಒಂದು ಹಗ್ಗ ತಗೊಂಡು ಮಹಾದೇವನ್ ಕುತ್ತಿಗೆಗೆ ಕಟ್ಟಿ ಗಟ್ಟಿಯಾಗಿ ಎಳಿತಾನೆ. ಹೀಗೆ ಶೂಟಿಂಗ್ ನಡೀತಿರುತ್ತೆ. ಈಗ ಕ್ಲೈಮ್ಯಾಕ್ಸ್ ಶೂಟಿಂಗ್ ಡೇ ಬರುತ್ತೆ. ಮಹಾದೇವನ್ಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಲ್ಲ. ಆತ ತನ್ನ ಇಷ್ಟದಂತೆ ಎಂಡಿಂಗ್ ನಲ್ಲಿ ಹೀರೋ ಸಾಯಲ್ಲ, ಹೀರೋಯಿನ್ ಮಾತ್ರ ಸಾಯ್ತಾಳೆ ಅಂತ ಹೇಳ್ತಾನೆ. ಈಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಪೋಸಿಟ್ ಕ್ಯಾರೆಕ್ಟರ್ ಶೂಟ್ ಮಾಡ್ತಾನೆ. ಆದ್ರೆ ಅದರಲ್ಲಿ ರಿಯಲ್ ಬುಲೆಟ್ ಇರುತ್ತೆ. ಆದ್ರೆ ಅದು ಹೀರೋ ಮತ್ತು ಹೀರೋಯಿನ್ ನಲ್ಲಿ ಯಾರಿಗೂ ಬೀಳಲ್ಲ. ಕುಮಾರಿ ಡೈರೆಕ್ಟರ್ ಹೇಳಿದ ಹಾಗೆ ಆಕ್ಟ್ ಮಾಡ್ತಾಳೆ. ಅಂದ್ರೆ ಇದರಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಸಾಯ್ತಾರೆ. ಸೀನ್ ಮುಗಿದ ಮೇಲೆ ಮಹಾದೇವನ್ ಗನ್ ಚೆಕ್ ಮಾಡ್ತಾನೆ. ಆಗ ಅದರಲ್ಲಿ ರಿಯಲ್ ಬುಲೆಟ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಮಹಾದೇವನ್ ಡೈರೆಕ್ಟರ್ ತನ್ನ ಸಾಯಿಸೋಕೆ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಡೈರೆಕ್ಟರ್ ಗನ್ನಲ್ಲಿ ರಿಯಲ್ ಬುಲೆಟ್ ಇದೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ನೀನು ಬೇಕಂತ ಹೀರೋಯಿನ್ ಮಾತ್ರ ಸಾಯ್ತಾಳೆ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಇಲ್ಲಿ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಕುಮಾರಿ ಮತ್ತು ಮಹಾದೇವನ್ ಒಂದು ರೂಮ್ ಅಲ್ಲಿ ಸಿಗ್ತಾರೆ. ಇಲ್ಲಿ ಕುಮಾರಿ ಮಹಾದೇವನ್ಗೆ ನನಗೆ ನಿಜವಾಗ್ಲೂ ಅದರಲ್ಲಿ ರಿಯಲ್ ಬುಲೆಟ್ ಇದೆ ಅಂತ ಗೊತ್ತಿದ್ದಿಲ್ಲ. ನಾನು ಡೈರೆಕ್ಟರ್ಗೆ ಅವರು ಹೇಳಿದಂಗೆ ಆಕ್ಟಿಂಗ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಮಹಾದೇವನ್ ಪರವಾಗಿಲ್ಲ, ಅದು ಬಿಡು, ನಾವು ನಾಳೆ ಹೋಗಿ ತಿರುಪತಿಯಲ್ಲಿ ಮದುವೆ ಆಗೋಣ ಅಂತ ಹೇಳ್ತಾನೆ. ಇವತ್ತು ಕುಮಾರಿ ಮನೆಗೆ ಹೋಗಲ್ಲ. ಆಕೆ ಸೆಟ್ಟಲ್ಲೇ ಮಲ್ಕೋತಾಳೆ. ರಾತ್ರಿ ಆದಾಗ ಯಾರೋ ಅಜ್ಞಾತ ವ್ಯಕ್ತಿ ಬಂದು ಕುಮಾರಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರ್ತಾನೆ. ಇಲ್ಲಿ ವಾಚ್ಮ್ಯಾನ್ ತನ್ನ ಸ್ಟೇಟ್ಮೆಂಟ್ ಹೇಳ್ತಾನೆ. ವಾಚ್ಮ್ಯಾನ್ ರಾತ್ರಿ 1 ಗಂಟೆಗೆ ಗನ್ ಸೌಂಡ್ ಬಂತು. ಹೋಗಿ ನೋಡಿದಾಗ ಹೀರೋಯಿನ್ ನ ಯಾರೋ ಶೂಟ್ ಮಾಡಿ ಸಾಯಿಸಿದ್ದಾರೆ ಮತ್ತು ಹೀರೋಯಿನ್ ಪಕ್ಕದಲ್ಲಿ ಡೈರೆಕ್ಟರ್ ಕೂತಿದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ ಡೈರೆಕ್ಟರ್ ನ ಮಾತಾಡಿಸ್ತಾನೆ. ಆದ್ರೆ ಡೈರೆಕ್ಟರ್ ಈಗ್ಲೂ ಹಾಗೆ ಕೂತಿರ್ತಾನೆ. ಈತ ಏನು ಮಾತಾಡೋದಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ ಡೈರೆಕ್ಟರೇ ಹೀರೋಯಿನ್ ನ ಕೊಂದಿರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಡೈರೆಕ್ಟರ್ ನಾನು ಕೊಂದಿಲ್ಲ, ಹೀರೋ ಮಹಾದೇವನ್ನೇ ಆಕೆನ ಕೊಂದಿರ್ಬೇಕು ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ಗೆ ಸೀನಿಯರ್ ಆಫೀಸರ್ ಕಾಲ್ ಮಾಡಿ ಮಹಾದೇವನ್ನ ಇದರಿಂದ ದೂರ ಇಡು ಅಂತ ಹೇಳ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಕೇಳದೆ ಒಬ್ಬ ಕಾನ್ಸ್ಟೇಬಲ್ ನ ಮಹಾದೇವನ್ ಮನೆಗೆ ಕಳುಹಿಸಿ ಆತನನ್ನ ಕರ್ಕೊಂಡು ಬರುವಂತೆ ಹೇಳ್ತಾನೆ. ಕಾನ್ಸ್ಟೇಬಲ್ ಮಹಾದೇವನ್ನ ಮನೆಗೆ ಹೋಗಿ ಆತನನ್ನ ಕರ್ಕೊಂಡು ಬರ್ತಾರೆ. ಇನ್ಸ್ಪೆಕ್ಟರ್ ಮೂವಿಯಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರನ್ನ ಒಂದು ಕಡೆ ಸೇರಿಸ್ತಾನೆ ಮತ್ತು ಒಂದೊಂದಾಗಿ ಎಲ್ಲರನ್ನ ಎನ್ಕ್ವೈರಿ ಮಾಡ್ತಾನೆ. ಇನ್ಸ್ಪೆಕ್ಟರ್ ಮೊದಲು ಕುಮಾರಿ ಫ್ರೆಂಡ್ ನ ಎನ್ಕ್ವೈರಿ ಮಾಡ್ತಾನೆ. ಆಕೆ ಇನ್ಸ್ಪೆಕ್ಟರ್ಗೆ, ಸರ್ ನಿನ್ನೆ ಕುಮಾರಿ ಹೇಳ್ತಿದ್ಲು ಇವತ್ತು ಮಹಾದೇವನ್ ಮತ್ತು ಆಕೆ ತಿರುಪತಿಯಲ್ಲಿ ಮದುವೆ ಆಗಲಿದ್ದಾರೆ ಅಂತ. ಮತ್ತು ನಿನ್ನೆ ಸೆಟ್ ಅಲ್ಲಿ ಕೂಡ ತುಂಬಾ ಗಲಾಟೆ ಆಯ್ತು. ಡೈರೆಕ್ಟರ್ ಆಕೆಯನ್ನ ತುಂಬಾ ಬೈತಿದ್ರು. ಆದ್ರೆ ಅವರು ಆಕೆಯನ್ನ ಕೊಂದಿರಲ್ಲ, ಏಕೆಂದ್ರೆ ಇದು ಕುಮಾರಿ ಫಸ್ಟ್ ಫಿಲ್ಮ್ ಆಗಿತ್ತು ಮತ್ತು ಡೈರೆಕ್ಟರ್ ಆಕೆಯನ್ನ ತನ್ನ ಸ್ವಂತ ಮಗಳಂತೆ ನೋಡ್ತಿದ್ರು ಅಂತ ಹೇಳ್ತಾಳೆ. ಈಗ ಇನ್ಸ್ಪೆಕ್ಟರ್ ಒಂದೊಂದಾಗಿ ಎಲ್ಲರನ್ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಎಲ್ಲರೂ ಅವತ್ತು ನಡೆದ ಇನ್ಸಿಡೆಂಟ್ ನ ಹೇಳ್ತಿರ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ ನಿನ್ನೆ ರಿಯಲ್ ಗನ್ ಫೈರ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ ಪ್ರೊಡ್ಯೂಸರ್ ಹತ್ರ ಹೋಗಿ ಗನ್ ತೋರಿಸುವಂತೆ ಹೇಳ್ತಾನೆ. ಆದ್ರೆ ಅಲ್ಲಿ ಗನ್ ಇರಲ್ಲ. ಆಗ ಪ್ರೊಡ್ಯೂಸರ್ ಡೈರೆಕ್ಟರೇ ಗನ್ ತಗೊಂಡು ಆಕೆನ ಸಾಯಿಸಬಹುದು ಅಂತ ಹೇಳ್ತಾನೆ. ಈಗ ಸೆಟ್ ಅಲ್ಲಿ ಮಹಾದೇವನ್ ಬರ್ತಾನೆ. ಈತ ಕುಮಾರಿ ಬಾಡಿ ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಡೈರೆಕ್ಟರ್ಗೆ ನಿನಗೆ ಕೋಪ ಇದ್ರೆ ನನ್ನ ಸಾಯಿಸಬೇಕಾಗಿತ್ತು, ಪಾಪ ಆಕೆನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಗನ್ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಇನ್ಸ್ಪೆಕ್ಟರ್ ಗನ್ ಇನ್ಚಾರ್ಜ್ಗೆ ಗನ್ ಅಲ್ಲಿ ರಿಯಲ್ ಬುಲೆಟ್ ನ ಯಾರು ಲೋಡ್ ಮಾಡಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಆತ ನಾನು ಡಮ್ಮಿ ಬುಲೆಟ್ ನ ಹಾಕಿದ್ದೆ, ಮಹಾದೇವನ್ ಸಾರೆ ಒಳಗಿಂದ ಗನ್ ತಗೊಂಡು ಬಂದಿದ್ರು ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಮಹಾದೇವನ್ ಮೇಲೆನೆ ಡೌಟ್ ಪಡ್ತಾನೆ. ಇನ್ಸ್ಪೆಕ್ಟರ್ ಮಹಾದೇವನ್ಗೆ ನೀವು ಆಕೆನ ಲವ್ ಮಾಡ್ತಿದ್ರಿ, ಆಕೆ ಪ್ರೆಗ್ನೆಂಟ್ ಆದ್ಲು, ಆಕೆ ಅಬಾರ್ಟ್ ಮಾಡಲ್ಲ ಅಂತ ಹೇಳಿದಾಗ ಆಕೆನ ಕೊಂದ್ಬಿಟ್ರಿ ಅಂತ ಹೇಳ್ತಾನೆ. ಅದಕ್ಕೆ ಮಹಾದೇವನ್ ನಾನು ಆಕೆನ ಕೊಂದಿಲ್ಲ, ನಾನು ಆಕೆನ ಲವ್ ಮಾಡ್ತಿದ್ದೆ, ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ. ಇದು ನನ್ನ ಮಾವನಿಗೆ ಗೊತ್ತಾದಾಗ ಅವರು ಕುಮಾರಿನ ಕರೆದು ವಾರ್ ಮಾಡಿದ್ರು. ಆದ್ರೆ ನಾನು ಇದು ನನ್ನ ಲೈಫ್, ನಾನು ಕುಮಾರಿನ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಾನೆ. ಇವರ ಮಾತನ್ನ ಹೊರಗೆ ಕುಂತ ಮಹಾದೇವನ್ ಪತ್ನಿ ದೇವಿ ಕೇಳ್ತಿರ್ತಾಳೆ. ಈಗ ಇನ್ಸ್ಪೆಕ್ಟರ್ ದೇವಿನ ಕರೆದು ನಿನ್ನೆ ರಾತ್ರಿ ಮಹಾದೇವನ್ ನಿಮ್ಮ ಜೊತೆ ಇದ್ರಾ ಅಂತ ಕೇಳ್ತಾನೆ. ಅದಕ್ಕೆ ದೇವಿ ಹೌದು, ನಾವಿಬ್ರು ನಿನ್ನೆ ಒಟ್ಟಿಗೆ ಇದ್ವಿ ಅಂತ ಹೇಳ್ತಾಳೆ. ಈಗ ಮಹಾದೇವನ್ ಡ್ರೈವರ್ ಬಂದು ನಿಜ ಒಪ್ಕೋತಾನೆ. ಈತನೇ ರಿಯಲ್ ಬುಲೆಟ್ ನ ಗನ್ನಲ್ಲಿ ಲೋಡ್ ಮಾಡ್ತಾನೆ. ಈತನಿಗೆ ಕುಮಾರಿ ಮತ್ತು ಮಹಾದೇವನ್ ಒಟ್ಟಿಗೆ ಇರೋದು ಇಷ್ಟ ಇರಲ್ಲ, ಆದ್ರೆ ನಾನು ಕುಮಾರಿನ ಕೊಂದಿಲ್ಲ ಅಂತ ಹೇಳ್ತಾನೆ. ಈಗ ಅಲ್ಲಿ ಮಹಾದೇವನ್ ಮಾವ ಬಂದು ಇವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮುಗಿಯುವವರೆಗೂ ಯಾರು ಇಲ್ಲಿಂದ ಹೋಗ್ಬಾರ್ದು ಅಂತ ಹೇಳ್ತಾನೆ. ಈಗ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡಿದ ಮೇಲೆ ಅವನಿಗೆ ಮಹಾದೇವನ್ ಮೇಲೆ ಡೌಟ್ ಬರುತ್ತೆ. ಅದಕ್ಕೆ ಅವನು ಮಹಾದೇವನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಪ್ರೊಡ್ಯೂಸರ್ ರಿಕ್ವೆಸ್ಟ್ ಮಾಡಿ ಮೂವಿಯ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ, ಶೂಟಿಂಗ್ ಕಂಪ್ಲೀಟ್ ಆಗಿ ಮೂವಿ ರಿಲೀಸ್ ಆದ್ರೆ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಶೂಟಿಂಗ್ಗೆ ಪರ್ಮಿಷನ್ ಕೊಡ್ತಾನೆ. ಈಗ ಕುಮಾರಿ ಜಾಗದಲ್ಲಿ ಒಂದು ಬೇರೆ ಹುಡುಗಿನ ಇಟ್ಟು ಮಹಾದೇವನ್ ಆಕ್ಟಿಂಗ್ ಮಾಡ್ತಾನೆ. ಇಲ್ಲಿ ಮಹಾದೇವನ್ ಇದು ಕುಮಾರಿ ಅಂತ ಫೀಲ್ ಆಗಿ ತನ್ನ ಮನಸ್ಸಲ್ಲಿದ್ದ ಪ್ರತಿಯೊಂದನ್ನ ಹೇಳ್ತಾನೆ. ತಾನು ಕುಮಾರಿನ ಎಷ್ಟು ಲೋ ಮಾಡ್ತಿದ್ದೆ ಅಂತ ಎಕ್ಸ್ಪ್ರೆಸ್ ಮಾಡ್ತಾನೆ. ಇದನ್ನ ನೋಡಿ ಇನ್ಸ್ಪೆಕ್ಟರ್ ಮತ್ತು ಡೈರೆಕ್ಟರ್ಗೆ ಮಹಾದೇವನ್ ಕುಮಾರಿನ ತುಂಬಾ ಲೋ ಮಾಡ್ತಿದ್ದ, ಈತ ಕೊಲೆ ಮಾಡೋಕೆ ಸಾಧ್ಯ ಇಲ್ಲ ಅನ್ಕೋತಾರೆ. ಶೂಟಿಂಗ್ ಮುಗಿದ ಮೇಲೆ ಮಹಾದೇವನ್ ರೂಮ್ ಅಲ್ಲಿ ಕೂತಿರ್ತಾನೆ. ಆಗ ಅಲ್ಲಿ ಡೈರೆಕ್ಟರ್ ಬಂದು, ಸಾರಿ, ನೀನು ಕುಮಾರಿನ ಎಷ್ಟು ಲೋ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿದ್ದಿಲ್ಲ, ನಾನು ನಿನ್ನ ಮೇಲೆ ಸುಮ್ಮನೆ ಡೌಟ್ ಪಟ್ಟೆ ಅಂತ ಹೇಳ್ತಾನೆ.
ಆಗ ಮಹಾದೇವನ್, ನಿನ್ನೆ ರಾತ್ರಿ ನಾನೇ ಕುಮಾರಿನ ಕೊಂದ್ಬಿಟ್ಟೆ, ಏಕೆಂದ್ರೆ ನೀವಿಬ್ಬರು ಸೇರಿ ನನಗೆ ಮಾಡ್ತಿದ್ದ ಮೋಸದ ಬಗ್ಗೆ ನನಗೆ ಗೊತ್ತಾಗಿತ್ತು ಅಂತ ಹೇಳ್ತಾನೆ. ಸೀನ್ ಈಗ ಹಿಂದಕ್ಕೆ ಹೋಗುತ್ತೆ. ಮಹಾದೇವನ್ ತಾನು ಕುಮಾರಿನ ಮದುವೆ ಆಗ್ತೀನಿ ಅಂತ ತನ್ನ ಮಾವನಿಗೆ ಹೇಳಿ ಕುಮಾರಿ ಹತ್ರ ಬಂದಾಗ ಆಕೆ ಅಲ್ಲಿ ಇರಲ್ಲ. ಮಹಾದೇವನ್ಗೆ ಕುಮಾರಿ ಸೂಟ್ಕೇಸ್ ನಲ್ಲಿ ತನ್ನ ಮತ್ತು ಕುಮಾರಿಯ ಪ್ರೈವೇಟ್ ಫೋಟೋ ಸಿಗುತ್ತೆ ಮತ್ತು ಅಲ್ಲಿ ಒಂದು ಕ್ಯಾಸೆಟ್ ಇರುತ್ತೆ. ಮಹಾದೇವನ್ ಅದನ್ನ ಕೇಳಿದಾಗ ಅದರಲ್ಲಿ ಕುಮಾರಿ ಮತ್ತು ಡೈರೆಕ್ಟರ್ ಮಾತಾಡ್ತಿರ್ತಾರೆ. ಕುಮಾರಿ ಡೈರೆಕ್ಟರ್ಗೆ, ನಾನು ಮಹಾದೇವನ್ನ ನನ್ನ ಲವ್ ಅಲ್ಲಿ ಬೆಳೆಸಿದ್ದೀನಿ, ಈಗ ಅವನನ್ನ ಎಕ್ಸ್ಪೋಸ್ ಮಾಡ್ತೀನಿ, ಅವನ ಕೆರಿಯರ್ ಹಾಳಾಗುತ್ತೆ ಅಂತ ಹೇಳ್ತಿರ್ತಾಳೆ. ಮತ್ತು ಡೈರೆಕ್ಟರ್, ನೀನು ಹೋಗಿ ಅವನಿಗೆ ನೀನು ಪ್ರೆಗ್ನೆಂಟ್ ಅಂತ ಹೇಳು, ಅವನ ರಿಯಾಕ್ಷನ್ ನೋಡು ಅಂತ ಹೇಳಿರ್ತಾನೆ. ಅಂದ್ರೆ ಇಲ್ಲಿ ಕುಮಾರಿ ಪ್ರೆಗ್ನೆಂಟ್ ಆಗಿರೋದಿಲ್ಲ. ಇದನ್ನ ಕೇಳಿ ಮಹಾದೇವನ್ ತುಂಬಾ ಕೋಪ ಮಾಡ್ತಾನೆ ಮತ್ತು ಕನ್ಫರ್ಮ್ ಮಾಡೋಕೆ ಮಹಾದೇವನ್, ನೀನು ನಮ್ಮ ಬಗ್ಗೆ ಡೈರೆಕ್ಟರ್ಗೆ ಹೇಳಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕುಮಾರಿ ಇಲ್ಲ ಅಂತ ಹೇಳಿರ್ತಾಳೆ. ಇದನ್ನ ಕೇಳಿ ಡೈರೆಕ್ಟರ್ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಮಹಾದೇವನ್, ನೀನು ಒಬ್ಬ ಇಡಿಯಟ್, ನಾವಿಬ್ರು ಸೇರಿ ಆ ಇನ್ನೋಸೆಂಟ್ ಹುಡುಗಿನ ಸಾಯಿಸ್ಬಿಟ್ವಿ, ನೀನು ಪೂರ್ತಿ ಆಡಿಯೋ ಕೇಳ್ಬೇಕಾಗಿತ್ತು ಅಂತ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಡೈರೆಕ್ಟರ್ಗೆ ಇವರ ಫೋಟೋ ಸಿಕ್ಕಾಗ ಆತ ಕುಮಾರಿಗೆ, ನೀನು ಮಹಾದೇವನ್ನ ಲವ್ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಕುಮಾರಿ, ಸರ್, ನೀವು ಮಹಾದೇವನ್ನ ಎಕ್ಸ್ಪೋಸ್ ಮಾಡಬೇಕು, ಅವನ ಕೆರಿಯರ್ನ ನಾಶ ಮಾಡಬೇಕು ಅಂದ್ಕೊಂಡಿದ್ದೀರಿ, ಆದ್ರೆ ನಾನು ಅವರನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ ಅಂತ ಹೇಳಿರ್ತಾಳೆ. ಪೂರ್ತಿ ಆಡಿಯೋ ಕೇಳಿ ಮಹಾದೇವನ್ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಕಡೆ ಡೈರೆಕ್ಟರ್ ರೂಮ್ ಒಳಗೆ ಹೋಗಿ ತನ್ನನ್ನು ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಮಹಾದೇವನ್ಗೆ, ನೀನೇ ಕುಮಾರಿನ ಕೊಂದಿದ್ದು ಅಂತ ನನಗೆ ಗೊತ್ತು, ಏಕೆಂದ್ರೆ ಕುಮಾರಿ ಸಾಯುವಾಗ ಆಕೆ ಮೊಗದಲ್ಲಿ ನಗು ಇತ್ತು, ಆದ್ರೆ ಡೈರೆಕ್ಟರ್ ನಿನ್ನ ಕಾಪಾಡೋಕೆ ತಾನೇ ಸತ್ತೋದ ಅಂತ ಹೇಳ್ತಾನೆ. ಈಗ ಕುಮಾರಿ ಮತ್ತು ಮಹಾದೇವನ್ ಮೂವಿ ರಿಲೀಸ್ ಆಗುತ್ತೆ. ಇದು ಅತಿ ದೊಡ್ಡ ಹಿಟ್ ಆಗುತ್ತೆ. ಆದ್ರೆ ಮಹಾದೇವನ್ಗೆ ಅದರ ಖುಷಿ ಇರಲ್ಲ. ಅವನಿಗೆ ಕುಮಾರಿ ಹತ್ಯೆ ಜೀವನ ಪೂರ್ತಿ ಕಾಡುತ್ತೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.